ಮಾಡೋದು ಗುರು ಅಳು ಬರ್ತಾಯಿದೆ. ಅಡುಗೆ ನಾನೇ ಮಾಡಬೇಕು, ಮಾಡೋದು ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಗೆದ್ರು ಸೋತ್ರು ನಾವು ಸಪೋರ್ಟ್ ಮಾಡೋದೇ RCB. ಎಲ್ಲ ಜಿಮ್ಮಿಗೆ ಹೋಗಿ ಬಂದ್ರೆ ಇವತ್ತು ಇಂಟ್ರುಗಳು ಓಡ್ತವ್ರು. ಈ ಪ್ರೋಟೀನ್ ಪಲಾವ್ ಮಾಡೋದು. ಏನು ಮಾಡೋದು ಗುರು ಅಳು ಬರ್ತಾಯಿದೆ. ಈರುಳ್ಳಿ ಕಟ್ ಮಾಡ್ತಾಯಿದ್ದಿಲ್ಲ, ಅದಕ್ಕೆ ಅಳು ಬರ್ತಾಯಿದೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಟ್ಟು ಸಿಗಾಯ್ಸ್ ಮನೇಲಿ ಯಾರೂ ಇಲ್ಲ ಅಂತ ಅಂದರೆ ಅಡುಗೆನ ನಾವೇ ಮಾಡಬೇಕು, ಏನು ಮಾಡೋಂಗಿಲ್ಲ. ನಮ್ಮಮ್ಮ ಇದ್ದಿದ್ರೆ ಇಷ್ಟೊತ್ತಿಗೆ ರೆಡಿ ಆಗಿರೋದು ಅಡುಗೆ. ಇವತ್ತು ಮಮ್ಮಿ ಇಲ್ದಿರೋ ಕಾರಣ ಡ್ಯಾಡಿ ಅಡುಗೆ ನಾನೇ ಮಾಡಬೇಕು. ಅಪ್ಪ ಅಡುಗೆ ಮಾಡು ಅಂತ ಅಂದರೆ ನೀನೇ ಮಾಡು, ನಿನಗೆ ಬರುತ್ತಲ್ಲ ಅಂತ ಅಂದ್ಬಿಟ್ಟು ನನಗೆ ಹೇಳ್ತಾರೆ. ಮಾಡಬೇಕು, ಏನು ಮಾಡೋಂಗಿಲ್ಲ. ಅದಕ್ಕೆ ಮನೇಲಿ ಹುಡುಗರುಗಳು ಅಡುಗೆ ಮಾಡೋದು ಕಲಿಯೋಕೆ ಹೋಗ್ಬೇಡಿ. ಕಲ್ತ್ಬಿಟ್ರೆ ನಿಮ್ಮ ಕೈಲೇ ಮಾಡಿಸ್ತಾರೆ. ಇವತ್ತು ನಾನು ಪಲಾವ್ ಮಾಡ್ತಾಯಿದ್ದೀನಿ ವಿತ್ ಹೈ ಪ್ರೋಟೀನ್ ವೆಜಿಟೇಬಲ್ಸ್ ಹಾಕಿ. ಮನೆಯವ್ರಿಗೂ ಅದೇ ಥರ ಫುಡ್ ಇರಲಿ, ನನಗೂ ಅದೇ ಥರ ಫುಡ್ ಇರಲಿ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ನಾನೇ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿರ್ತದೆ. ಯಾವಾಗಲೂ ನಮ್ಮ ಮಮ್ಮಿ ಡ್ಯಾಡಿ ನಾನು ಏನೇ ಅಡುಗೆ ಮಾಡಿದ್ರು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ನಾನು ತಿಂತಿರ್ತೀನಲ್ಲ, ನನಗೆ ಇಷ್ಟ ಆಗುತ್ತೆ, ನಾನು ಮಾಡ್ಕೊಂಡು ತಿಂತಾನೆ ಇರ್ತೀನಿ. ಮತ್ತು ಗೈಸ್ ಎಲ್ಲ ಜಿಮ್ಮಿಗೆ ಹೋಗಿ ಬಂದರೆ ಇವತ್ತು ಟೊಮೊಟೊ ಹಣ್ಣು ಕಟ್ ಮಾಡ್ತಾಯಿದ್ದೀನಿ. ಇವಾಗ ಈರುಳ್ಳಿ ಕಟ್ ಮಾಡ್ದಾಯಿತು, ಕ್ಯಾರೆಟು ಎಲ್ಲ ತರಕಾರಿನೂ ಹಾಕಿ ಒಂದೊಳ್ಳೆ ಹೈ ಪ್ರೋಟೀನ್ ಪಲಾವ್ ಮಾಡೋದು. ಸಿಗಾಯ್ಸು ನೀವು ಪ್ರೋಟೀನ್ ಅಂತ ಅಂದ್ಕೊಂಡು ಈ ಚಿಕನ್ನು ಮಟನ್ನು ಬರೀ ಇದರಿಂದನೇ ಓಡ್ತಾ ಇರ್ತೀರ. ಅದು ಓಕೆ, ನಿಮಗೆ ವೆಜಿಟೇಬಲ್ಸ್ನೇ ಮರ್ತುಬಿಟ್ಟಿರ್ತೀರ. ವೆಜಿಟೇಬಲ್ಸಲ್ಲಿ ಎಷ್ಟು ಪ್ರೋಟೀನ್ ಆ್ಯಂಡ್ ಫೈಬರು ವಿಟಮಿನ್ಸ್ ಇದೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಸಸ್ಯಾಹಾರಿ ಆಗಿದ್ದವರು ಇದೆಲ್ಲನೂ ತಿಂತಿರ್ತಾರೆ. ಬಟ್ ನಾನ್ ವೆಜ್ ಆಗಿರೋರು ಬರೀ ಚಿಕನ್ ತಿಂದುಬಿಟ್ಟು ನಾನು ಪ್ರೋಟೀನ್ ಮಾಡ್ಕೊಂಡು ಬಾಡಿ ಮಾಡ್ತೀನಿ ಅಂತ ಅನ್ಕೋತೀರ. ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಜಾಸ್ತಿ ಪ್ರೋಟೀನ್ಗೆ ಅಂತ ಅಂದ್ಬಿಟ್ಟು ಚಿಕನ್ ಯೂಸ್ ಮಾಡೋದಕ್ಕಿಂತ ವೆಜಿಟೇಬಲ್ಸ್ನ ಕೂಡ ಯೂಸ್ ಮಾಡಿ, ತುಂಬ ಪ್ರೋಟೀನ್ ಸಿಗುತ್ತೆ. ಹಾಯ್, ಬನ್ನಿ ನಮ್ಮ ವ್ಲಾಗಿಗೆ ಜಾಯ್ನ್ ಆಗಿ ಬನ್ನಿ. ಈಗ ತಾನೇ ಡ್ಯಾಡಿಯಲ್ಲಿ ನಾನು ವೀಡಿಯೋ ಮಾಡ್ತಿರೋದಕ್ಕೆ ಮಾಡೋಕ್ಕೆ ಕೆಲಸ ಇಲ್ಲ ನಿನಗೆ ಅಂತ ಕೂತಾಯಿದ್ರು ಅಪ್ಪ. ಏನು ಮಾಡೋಂಗಿಲ್ಲ, ಹಿಂಗೆ ಅಂತ ಇರ್ತಾರೆ. ಆದರೂ ನಿಮ್ಗೆ ಇಷ್ಟ ಬಂದಿದ್ದ ಕೆಲಸ ನೀವು ಮಾಡ್ಕೊಂಡು ಹೋಗಿ. ನಾನು ಮಾಡ್ತಿರೋದಕ್ಕೆ ನಮ್ಮ ಡ್ಯಾಡಿ ನೋಡ್ಬಿಟ್ಟು ನೀನು ಮಾಡೋದು ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ, ಅವ್ರು ಯೂಟ್ಯೂಬಲ್ಲಿ ಕಾಣಿಸ್ಕೊಂತಾರೆ ಅಂದ್ಬಿಟ್ಟು. ಕ್ಯಾರೆಟ್ ಎರಿತಾಯಿದ್ದೀನಿ. ಪಲಾವ್ನ ಯಾರು ಇಷ್ಟಪಡ್ತಿರೋ ಇಲ್ಲೋ ಗೊತ್ತಿಲ್ಲ, ನನಗೂ ಇಷ್ಟ ಆಗುತ್ತಪ್ಪ ತಿನ್ನೋಕ್ಕೆ. ಮೊದಲು ನನಗೆ ಕ್ಯಾರೆಟ್ ತಿನ್ನೋದು ಅಂದ್ರೆ ಇಷ್ಟ ಆಗ್ತಿರ್ಲಿಲ್ಲ, ಒಂಥರ ಸ್ವೀಟು ಅಂತ. ಬಟ್ ಆದರೆ ಹೋಗ್ತಾ ಅಡ್ಜಸ್ಟ್ ಆದ. ಇದಕ್ಕೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಪಲಾವ್ಗೆ ಕ್ಯಾರೆಟೆಲ್ಲ ಇದ್ದರೆ. ಒಂದು ಟೈಮಲ್ಲಿ ಕ್ಯಾರೆಟ್ನ ಈ ಥರ ತುರ್ಕೊಂಡು ಅದಕ್ಕೆ ನಾವು ಸಕ್ಕರೆ ಹಾಕ್ಬಿಟ್ಟು ತಿಂತಾಯಿದ್ದು. ಒಳ್ಳೆ ಟೇಸ್ಟ್ ಇರೋದು ಮಾತ್ರ ಸಣ್ಣ ಹುಡುಗರಲ್ಲಿದ್ದಾಗ. ಇವಾಗಲೂ ತಿನ್ನಿ, ಸಣ್ಣ ಹುಡುಗರಲ್ಲಿದ್ದಾಗ ಮಾತ್ರ ತಿನ್ನಬೇಕು ಅಂತೇನಿಲ್ಲ, ಈಗಲೂ ತಿಂದರೆ ಚೆನ್ನಾಗಿರುತ್ತೆ. ಬಟ್ ಶುಗರ್ ಕಮ್ಮಿ ಮಾಡಿ ಹಂಗೆ ತಿನ್ನಿ, ಚೆನ್ನಾಗಿರುತ್ತೆ ಟೇಸ್ಟ್. ಮನೆಯವರೆಲ್ಲ ಎದ್ದೇಳ್ತವ್ರೆ ಈಗ. ನಮ್ಮ ಮನೆಗೆ ನೆಂಟರುಗಳು ಬಂದಿದ್ದರು. ನೆಂಟರುಗಳು ಓಡ್ತವ್ರೆ. ನನ್ನ ತಮ್ಮ ತಕ್ಷ ಹೌಸ್ಕಂತವನೆ. ನಮ್ಮ ಅಕ್ಕ ಗುಡ್ ಮಾರ್ನಿಂಗ್ ಅಕ್ಕ. ನಮ್ಮ ಮನೇಲಿ ನಮ್ಮ ಅಣ್ಣ ಇನ್ನೂ ಮಲಗೈತೆ, ಎದ್ದಿಲ್ಲ. ಅವ್ರು ಮಲಗಿದ್ದಾರೆ. ಅವ್ರು ಎದ್ದಾಗ ಅವ್ರಿಗೊಂದು ಗುಡ್ ಮಾರ್ನಿಂಗ್ ಹೇಳ್ತೀನಿ. ನೋಡಿ, ಮನೇಲಿ ಮಮ್ಮಿ ಇದ್ದಿದ್ರೆ ಇಷ್ಟೊತ್ತಿಗೆ ಅಡುಗೆ ತಿಂಡಿ ಎಲ್ಲ ರೆಡಿಯಾಗಿರೋದು. ನಮ್ಮಮ್ಮ 50 ಸರಿ ನನಗೆ ಬೈದ್ಬಿಟ್ಟು ಏಳು ಮೇಲ್ಗಡೆಗೆ ಹಂಗೆ ಹಿಂಗೆ ಅಂತ ಹೇಳಿ, ಅವ್ರು ಇಲ್ಲದ ಕಾರಣ ಇವತ್ತು ಅಡುಗೆ ನಾವೇ ಮಾಡ್ತಾಯಿದ್ದೀವಿ. ಹೆಲ್ಪ್ ಮಾಡೋದಕ್ಕೆ ನಮ್ಮ ಅಕ್ಕ ಇವಾಗ ಎದ್ದಿದೆ. ನೋಡೋಣ ಏನೇನು ಹೆಲ್ಪ್ ಮಾಡುತ್ತೆ ಅಂತ. ಮೇಡಮ್ ಬಂದೆ. ಇವ್ರು ಯಾರು ಅಂದ್ಕೊಂಡಿದ್ರಪ್ಪ, ಯಾರು ಅಂದ್ಕೊಂಡಿದ್ರ ಈ ಥರ ಮುದ್ದಾದ ಫೇಸ್ ಇಟ್ಕೊ ಓಡಾಡ್ತಿರೋರು. ಸಬ್ ಇನ್ಸ್ಪೆಕ್ಟರ್ ಇನ್ ಎಕ್ಸೆಲ್ ಡಿಪಾರ್ಟ್ಮೆಂಟು. ನೋಡಿ ಹೇಗೆ ಮುಖದಲ್ಲಿ ಮಂದಹಾಸ. ನೆನ್ನೆ RCB ಅವ್ರು ಸೋತಿದ್ಕೆ ನನ್ನ ತಮ್ಮ ಮ್ಯಾಚ್ ಫಿಕ್ಸಿಂಗ್ ಆಗೋಯ್ತೆ ಹಂಗೆ ಹಿಂಗೆ ಅಂತ ಹೇಳ್ತವ್ದೆ.
ಆದರೂ ನಮ್ಮ ಆರ್ ಸಿ ಬಿ ಅವ್ರು ಗೆಲ್ಲೋದನ್ನೇ ನೋಡೋಕ್ಕೆ ಚಂದ. ಅವ್ರು ಸೋತ್ಬಿಟ್ರೆ ತಡ್ಕೊಳಕ್ಕಾಗೋದಿಲ್ಲ. ಆದರೂ ಗೆದ್ದರು ಸೋತರು ನಾವು ಸಪೋರ್ಟ್ ಮಾಡೋದೇ ಆರ್ ಸಿ ಬಿಗೆ. ಈ ಸಲವೂ ಕಪ್ ನಮ್ಮದೇ ಮತ್ತೆ ಆಗುತ್ತೆ, ನೋಡ್ತಾಯಿರಿ. ಟಾಪ್ 2 ಅಲ್ಲಿ ಗುರು ಅವರು. ಟಾಪ್ 2 ಅಲ್ಲಿ ಅವರೇ. ಏನಂತೀರಾ? ಆರ್ ಸಿ ಬಿ ಅವ್ರು ಗೆಲ್ತಾರೆ ಅಂತ ಅನ್ಸುತ್ತಾ, ಸೋಲ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಆದರೂ ಎಫರ್ಟ್ ಹಾಕ್ತಾರೆ ನಮ್ಮ ಟೀಮವ್ರು, ಸುಮ್ಮನೆ ಅಂತೂ ಸೋಲಲ್ಲ. ಬಾಯಿಗೆ ಬರ್ಸ್ ಗೆಲ್ತಾರೆ ಎಲ್ಲನೂ. ಒಂದು ಮಾತು ಹೇಳ್ತೀನಿ, ನಿಮ್ಮ ಪ್ಯಾಷನ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡೋಗಿ. ವರ್ಕ್, ಪಾರ್ಟ್ ಆಫ್ ವರ್ಕ್ ಎಲ್ಲ ಇರುತ್ತೆ, ಒಂದಲ್ಲ ಒಂದಿನ ಒಳ್ಳೇದಾಗೇ ಆಗುತ್ತೆ. ನನಗೂ ತುಂಬ ಈ ವಿಡಿಯೋಸ್ ಮಾಡೋದಾಗಲಿ, ರೀಲ್ಸ್ ಮಾಡೋದಾಗಲಿ, ಫಿಟ್ನೆಸ್ ಕೋಚ್ ಆಗಿರೋದಾಗಲಿ, ಜಿಮ್ ಮಾಡೋದಾಗಲಿ, ಏನಿಷ್ಟ ಎಲ್ಲನೂ ಮಾಡ್ತಾಯಿರ್ತೀನಿ. ಬಟ್ ಕೆಲವು ಟೈಮಲ್ಲಿ ನೀವು ಬಸ್ಟ್ ಔಟ್ ಆಗಿಬಿಡ್ತೀರ. ಬಿಡಪ್ಪ ಸಾಕು, ನಾವು ಕೆಲಸ ಮಾಡ್ಕೊಬಂದು ಮಲ್ಕೊಂಡ್ರೆ ಸಾಕು, ಇದನ್ನು ಬೇರೆ ಮಾಡಬೇಕಾ, ಹಾಗೆ ಕ್ವಿಟ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ನಿಮ್ಗೆ ಏನಿಷ್ಟ ಅದರಲ್ಲೇ ನೀವು ಮಾಡ್ಕೊಂಡು ಹೋಗಿ, ನಿಮ್ಗೆ ಅದರಲ್ಲೇ ಖುಷಿ ಸಿಗೋದು. 100% ಅದರಲ್ಲೇ ಖುಷಿ ಸಿಗೋದು ನಿಮಗೆ. ಕ್ವಿಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಹೇಳ್ತೀನಿ ಇದು ಮಾತನ್ನ ಅಂತ ಅಂದರೆ, ನಿಮಗೆ ಫಸ್ಟು ಸಪೋರ್ಟ್ ಸಿಗಲ್ಲ. ನನಗಾಗಲಿ ಯಾರಿಗೇ ಆಗಲಿ, ಯಾರು ಫಸ್ಟ್ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು, ಮುಂದೆ ಬರಬೇಕು ಅಂತ ಅಂದ್ಕೊತೀರಾ ಅವರಿಗೆಲ್ಲ ಸಪೋರ್ಟ್ ಸಿಗೋಲ್ಲ. ಬಟ್ ನಿಮ್ಮ ಕಂಟೆಂಟಲ್ಲಿ ಒಂದು ಸ್ವಲ್ಪ ದಮ್ ಇರಲಿ, ಆಟೋಮೆಟಿಕ್ಕಾಗಿ ಜನರಿಗೆ ಇಷ್ಟ ಆಗ್ತಾ ಹೋಗ್ತೀರಾ. ಅದಾದಮೇಲೆ ಅವರೇ ನಿಮ್ಮನ್ನು ಹುಡ್ಕೊಂಡು ಬಂದ್ಬಿಟ್ಟು ನಿಮ್ಮ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡ್ತಾರೆ. ಮಜಾ ಇರುತ್ತೆ ಒಂಥರ ಮಾಡೋದ್ರಲ್ಲಿ. ನನಗೆ ಗೊತ್ತಿಲ್ಲ ಪಾಪ, ಮೀನು ಥರ ಡಿಸ್ಕಷನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ ನೀವು ಹೊರಗಡೆಯಿಂದ ಬೈ ಮಾಡ್ತೀರಾ, ಬಟ್ ಅವರು ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ. ಅದಕ್ಕಿಂತ ನ್ಯಾಚುರಲಾಗಿ ಮನೇಲೇ ನೀವು ಟ್ರೈ ಮಾಡಿ. ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಬಿಟ್ರೆ ಆಯಿತು. ಗಾಯ್ಸ್ ಎಲ್ಲ ರೆಡಿಯಾಗಿದೆ ಪಲಾವ್ ಮಾಡೋದಕ್ಕೆ. ಈಗ ಪಲಾವ್ ಮಾಡೋದಷ್ಟೆ. ಪಲಾವ್ ಮಾಡೋ ರೆಸಿಪಿ ನಾನು ನಿಮ್ಗೇನು ಹೇಳೋಕ್ಕೋಗಲ್ಲ. ಬಟ್ ಪಲಾವ್ ಮಾಡೋ ರೆಸಿಪಿ ಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇಷ್ಟು ನಾರ್ಮಲ್ ಪಲಾವ್ ಮಾಡ್ತಾಯಿದ್ದೀನಿ ಅಷ್ಟೇ. ಎಣ್ಣೆ ಎಲ್ಲ ಕಮ್ಮಿ ಹಾಕಂದ್ರೆ ತಿನ್ನಿ ಆಯಿತಾ, ಜಾಸ್ತಿ ಹಾಕೋಕೆ ಹೋಗ್ಬಿಡಿ. ಅದನ್ನು ಫಸ್ಟ್ ಹಾಕಿ, ಫಸ್ಟ್ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಬಿಡಿ. ಎಲ್ಲನೂ ಹಾಕಿ ನೀಟಾಗಿ ಒಂದು ಲೆವೆಲಲ್ಲಿ ಫ್ರೈ ಮಾಡ್ಕೊಂಡ್ಬಿಡಿ ನೀಟಾಗಿ. ಎಲ್ಲ ವೆಜಿಟೇಬಲ್ಸ್ನ ಹಾಕಿ ಈ ಥರ ಮಿಕ್ಸ್ ಮಾಡಿ. ನಾನು ಯಾಕೆ ಇದನ್ನು ಹೈ ಪ್ರೋಟೀನ್ ಪಲಾವ್ ಅಂತ ಅಂದೆ, ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಸೋಯಾನ. ಸೊ ಇದು ಹಾಕಿದರೆ ಅಲ್ಲಿಗೆ ಈಕ್ವಲ್ ಆಗಿಬಿಡುತ್ತೆ ಪ್ರೋಟೀನು. ನನಗೆ ಬೇಕಾದಷ್ಟು ರೈಸ್ ಹಾಕ್ಕೊಂಡು ಕಾಪ್ಸ್ಗೆ, ಪ್ರೋಟೀನಿಗೆ ಸೋಯಾನ ಮಾತ್ರ ಆರಿಸ್ಕೊಂಡು ತಿನ್ಕೊಬಿಡ್ತೀನಿ. ಎಲ್ಲ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿಬಿಟ್ರೆ ವೆಜಿಟೇಬಲ್ಸು ಸೋಯಾ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹಂಗೆ ಗ್ರೇವಿನ ಟೇಸ್ಟ್ ಆಗೋ ಥರ ತಿರುಗಿಸಿ ಈ ಥರ ನೋಡಿ. ಇಷ್ಟೆಲ್ಲ ಮಾಡಾದಮೇಲೆ ಒಂದು ವಿಜಿಲ್ ಹಾಕ್ಸ್ಬಿಟ್ರೆ ಹೈ ಪ್ರೋಟೀನ್ ವೆಜಿಟೇಬಲ್ ಪಲಾವ್ ರೆಡಿ. ಬಿರಿಯಾನಿ ಫೀಲ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಅಲ್ಲಿ ಚಿಕನ್ ಪೀಸ್ ಹಾಕಿಲ್ಲ, ನಾನು ಹಾಕಿರೋ ಸೋಯಾ ಪೀಸು. ಫೈನಲಿ ಹೈ ಪ್ರೋಟೀನ್ ವೆಜಿಟೇಬಲ್ ಪಲಾವ್ ರೆಡಿ. ನೋಡಿ ರೈಸ್ ನೋಡಿ ಹಾಗೆ ಹೇಗಿದೆ. ಇದನ್ನು ತಟ್ಟೆಗೆ ಹಾಕೊಂಡು ಸರ್ವಿಂಗ್ ಮಾಡಿದ್ರೆ ಸೂಪರ್. ಎಲ್ಲ ರೆಡಿ. ಮೊಸರನ್ನು ಹಾಕೊಂಬಿಡಿ, ಸ್ವಲ್ಪ ಸಲಾಡ್ ಥರ ಮಾಡಿಕೊಂಡು ವೆಜಿಟೇಬಲ್ಸ್ ಎಲ್ಲ ಹಾಕಿ, ಸೌತೆಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಹಾಕಿ ಸ್ವಲ್ಪ ಸಲಾಡ್ ಥರ ಮಾಡ್ಕೊಬಿಟ್ಟಿದ್ವಿ. ಮೊಸರು ತಿನ್ನೋದ್ರಿಂದ ಒಳ್ಳೆಯದಿದೆ, ನಮಗೆ ಪ್ರೋಬಯೋಟಿಕ್ಸ್ ಸಿಗುತ್ತೆ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ, ಇನ್ನು ಬ್ಯಾಟಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ.